ಒಂದು ಅಂಗನವಾಡಿ ಆಗಬೇಕಾಗಿತ್ತು. ಇದೊಂದು SFC ಸ್ಪೆಷಲ್ ಗ್ರಾಂಟಲ್ಲಿ 2 ಕೋಟಿ ಅನುದಾನ ತಂದಿದ್ದು. ಅದರಲ್ಲಿ 2 ಜಾಗದಲ್ಲಿ ನಾವು ಅಂಗನವಾಡಿಸ್ಗೆ ಪ್ರಯತ್ನ ಮಾಡಿದ್ವಿ. 2 ಜಾಗದಲ್ಲಿ ಇದು ಮೈನಿಂಗ್ ಏರಿಯಾ ಇದ್ದಿದ್ದರಿಂದ ಭಾಳ ಇಶ್ಯೂಸ್ನ ಕ್ರಿಯೇಟ್ ಮಾಡಿದ್ರು. ಮೈನಿಂಗ್ ಏರಿಯಲ್ಲೇ ಇದ್ರೂ ಕೂಡ ನಾವು ಮೈನಿಂಗ್ ಏರಿಯಾ ಅಲ್ಲಿ ಮೇಂಟೆನೆನ್ಸ್ ಏನು ವಾಟರ್ ಸರ್ವಿಸಸ್ಸು, UGD ಸರ್ವಿಸಸ್ಸು, ರೋಡು, ಲೈಟು ಎಲ್ಲ ಸರ್ವಿಸಸ್ಸು ನಗರಸಭೆಯಿಂದ ಆಗುತ್ತೆ. ಕನ್ಸ್ಟ್ರಕ್ಷನ್ಸು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು, ಸ್ಕೂಲು, ಅಂಗನವಾಡಿಸು, ರಿಪೇರ್ಸು ಎಲ್ಲ ಬಂದಾಗ ಅಲ್ಲಿ ಬರುವಂಥ ಆಫೀಸರ್ಸು ಆಗಿಂದ ಆಗ ಬರುವಾಗ ಅದನ್ನು ಅರ್ಥ ಮಾಡಿಕೊಳ್ಳದೆ ಭಾಳ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಬಂತು. ಬಟ್ ಇದು ಒಂದು ವರ್ಷ 1.5 ವರ್ಷದ ಹಿಂದೆನೇ ಆಗಬೇಕಾಗಿತ್ತು. ಇದು ಅಂಗನವಾಡಿ ನನ್ನ ಕನಸಾಗಿತ್ತು. ನಾನು ಅಂಗನವಾಡೀಸ್ನ ವಿಸಿಟ್ ಮಾಡಿದಾಗ ಇಡೀ KGF ಅಲ್ಲಿ 118 ಅಂಗನವಾಡೀಸ್ ಇದ್ದಾವೆ. ಎಷ್ಟಿದೆ? 113 ಅಂಗನವಾಡೀಸ್ ಇದ್ದಾವೆ. ಒಂದು ಅಂಗನವಾಡಿ ಕೂಡ ಯೋಗ್ಯವಾಗಿಲ್ಲ. ನನ್ನ ಮನಸ್ಸಿಗೆ ಅನಿಸಿದ್ದ ಆ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು, ಇನ್ನೂ ಕಣ್ ತೆರೆದೇ ಇರುವಂಥ ಮಕ್ಕಳಿಗೆ ನಾವು ಏನು ಸರ್ವಿಸ್ ಮಾಡ್ತೀವಿ ಅಂದಾಗ ನನಗೆ ಅವತ್ತಿನ ಕನಸಿನಲ್ಲಿ ನನ್ನ ಪರಿಕಲ್ಪನೆ ಈ ರೀತಿ ಇತ್ತು. ಯಾರು ಬಡ ಮಕ್ಕಳು, ಯಾರು ಕಾರ್ಮಿಕ ವರ್ಗದವರು, ಅಂದರೆ ಯಾರು ಕೆಲಸಕ್ಕೆ ಹೋಗ್ತಾರೆ, ಬೆಳಗ್ಗೆ ಮಕ್ಕಳನ್ನ 6 ತಿಂಗಳ ಮಗು, 1 ವರ್ಷದ 2 ವರ್ಷದ ಮಗುನ ಅಂಗನವಾಡಿಗೆ ಬಿಟ್ಟು ಹೋಗ್ಬೇಕು ಅಂದರೆ ಒಂದೇ ಒಂದು KGF ಅಲ್ಲಿ 113 ಅಂಗನವಾಡಿಯಲ್ಲೂ ಒಂದು ಅಂಗನವಾಡಿ ಕೂಡ ಯೋಗ್ಯವಾಗಿಲ್ವಲ್ಲ. ಮಕ್ಕಳು ಇಲ್ಲಿ ಕಲಿಯುವಂಥ ವಾತಾವರಣ ಇಲ್ವಲ್ಲ ಅನ್ನುವಂಥ ನೋವು ನನ್ನನ್ನು ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಗ್ರಾಂಟ್ಸ್ ಅಂತ ತಂದೆ, SFC ಗ್ರಾಂಟ್ಸ್ ಅಂತ 2 ಕೋಟಿ ತಂದೆ. ಅದರಲ್ಲಿ 20 ಲಕ್ಷ ಅನುದಾನದಲ್ಲಿ ಇನ್ನೂ ಒಂದು ಜಾಗಕ್ಕೂ ಪ್ರಪೋಸ್ ಮಾಡಿದ್ದೆ. ಇಂಥದ್ದೇನೋ ಮೈನಿಂಗ್ ಏರಿಯಾ ಅಲ್ಲಿ ಪ್ರಪೋಸ್ ಮಾಡಿದ್ದೀನಿ ಅಂತ ಅದರದ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೂ ಅಥವಾ ಜಾಗದ ವಿಚಾರಕ್ಕೂ ತೊಂದರೆ ಆಗಿ ಇಷ್ಟು ಕಾಲಾವಕಾಶ ತಗೊಂತು. ಅದಾದಮೇಲೆ ಏನು ತುಂಬ ಖುಷಿ ಅಂತಂದರೆ ನನಗೆ 2 ವಿಚಾರದಲ್ಲಿ, ಒಂದು ನಾವು ಅಂಗನವಾಡೀಸ್ಗೆ 24 ಸೈಟನ್ನು ಕೊಡುವಂಥದ್ರಲ್ಲಿ ನಗರಸಭೆ ಜಾಗ ಗುರುತಿಸಿ 24 ಸೈಟನ್ನು ಕೊಟ್ಟಿದೆ. ಆ 24 ಸೈಟಲ್ಲೂ ಕೂಡ ಹಂತವಾಗಿ ಅಂಗನವಾಡೀಸ್ನ ಕಟ್ಟಬೇಕು ಅನ್ನೋವಂಥ ದೂರದೃಷ್ಟಿ ನನಗಿತ್ತು. ಅದಾದ್ಮೇಲೆ ಈ ಭಾಗಕ್ಕೆ ನಾವು ಯಾಕೆ ಅಧಿಕಾರಿಗಳನ್ನ ಇಲ್ಲಿ ಬಂದು ಕೆಲಸ ಮಾಡಲಿ ಅಂತಂದಾಗ, ಒಂದು ಯಂಗ್ಸ್ಟರ್ಸ್ ಯಾಕೆ ಬರಲಿ ಅಂತ ಆಸೆ ಪಡ್ತೀವಿ ಅಂತಂದರೆ ಇಲ್ಲಿನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂಥವ್ರಾಗಲಿ, ಏನಾದರೂ ಒಂದು ಜನರ ಮನಸ್ಸಲ್ಲಿ ಉಳಿದೋಗುವಂಥ ಕೆಲಸ ಮಾಡಲಿ. ಹಿಂದೆ ಸರ್ಫರಾಜ್ ಖಾನ್ ಅಂತ ಇದ್ರು, ಆ ಥರ ದೊಡ್ಡ ಒಳ್ಳೆಯ ಹೆಸರು ಮಾಡಿ ಹೋಗಿರೋ, ಬೆಳಗ್ಗೆ 6 ಗಂಟೆಗೆ ಮಾರ್ಕೆಟಲ್ಲಿ ಇರ್ತಾಯಿದ್ರು, ಕ್ಲೀನಿಂಗ್ ಜಾಗದಲ್ಲಿ ಇರ್ತಾಯಿದ್ರು. ಏನೋ ಒಂದು ಒಳ್ಳೆ ಪರಿಕಲ್ಪನೆ ಇರುತ್ತೆ, ಕೆಲಸ ಮಾಡ್ತಾರೆ. ಮಕ್ಕಳ ವಿಚಾರದಲ್ಲಿ, ಎಜುಕೇಷನ್ ವಿಚಾರದಲ್ಲಿ, ಸೋಷಿಯಲ್ ಕನ್ಸರ್ನಿಂದ ಕೆಲಸ ಮಾಡ್ತಾರೆ. ಒಂದಾಗ ಅದನ್ನು ಒಳ್ಳೆ ರೀತಿ ಸದ್ಬಳಕೆ ಮಾಡ್ಕೊತಾರೆ. ಸಮಸ್ಯೆಗಳ ಜೊತೆ ನನ್ನ ಜೊತೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾರೆ ಅನ್ನೋವಂಥ ಒಂದು ಆಶಾಭಾವನೆ ಇರುತ್ತೆ. ಯಾರೇ ಒಂದು ಅಧಿಕಾರಿ ಬಂದಾಗ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದೇ ಅಷ್ಟು. ಇಲ್ಲಿ ಇಷ್ಟು ಸಮಸ್ಯೆಗಳಿದಾವೆ, ಎಲ್ಲ ಸಮಸ್ಯೆನೂ ಒಂದೇ ದಿನ ಬಗೆಹರಿಸೋಕ್ಕಾಗಲ್ಲ. ಅದೇ ಹಂತವಾಗಿ ಪ್ರಯತ್ನ ಮಾಡಿದಾಗ ಬಗೆಹರಿದೇ ಇಲ್ಲದೆ ಇರೋ ಸಮಸ್ಯೆನೇ ಇರಲ್ಲ. ಆ ಒಂದು ಕನ್ಸರ್ನಿಂದ ನಾವು ಒಳ್ಳೆ ಅಧಿಕಾರಿಗಳಿಗೆ ಜಾಗಕ್ಕೆ ಬರಲಿ, ಕನ್ಸರ್ನ್ ಇರುವಂಥವ್ರು ಬರಲಿ, ಸೋಷಿಯಲ್ ಕನ್ಸರ್ನಲ್ಲಿ ಇರುವಂಥ ಅಧಿಕಾರಿಗಳು ಬರಲಿ, ಕೆಲಸ ಮಾಡಲಿ ಅನ್ನೋವಂಥ ಒಂದು ಉದ್ದೇಶದಿಂದ ನಾವು ಕರ್ಕೊಂಡು ಬರ್ತೀವಿ. ಬಂದಾದ್ಮೇಲೆ ಸಿಸ್ಟಮ್ ಹಾಳು ಮಾಡುತ್ತೋ, ಇಲ್ಲಿನ ಅವ್ರನ್ನ ಯಾವ ರೀತಿ ಅವ್ರಿಗೆ ಬಂದಾದ್ಮೇಲೆ ಅವ್ರಿಗೆ ತಿಳುವಳಿಕೆ ಏನು ಬರುತ್ತೋ, ಯಾರು ಅವ್ರನ್ನ ಎಜುಕೇಟ್ ಮಾಡ್ತಾರೋ, ಮಿಸ್ಲೀಡ್ ಮಾಡ್ತಾರೋ, ಕೆಲವೊಂದು ಕೆಲಸಗಳು ನಿಧಾನ ಆಗ್ತಾ ಇರೋದು ಸತ್ಯನೇ. ಆದರೆ ಬರೋವಂಥ ದಿನಗಳಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಮೀಟಿಂಗ್ ನಾವು ರಾಜೀವ್ ಗಾಂಧಿದು ಏನು ಈ ಖಾತಾ ಡ್ರೈವ್ ಏನಿದೆ ಅಲ್ಲಿ ಅವರಿಗೆ ಈ ಖಾತಾ ಡ್ರೈವ್ದು ಕಾರ್ಯಕ್ರಮ ಮಾಡ್ತೀವಿ. ನಾವೊಂದು ವಾರ 10 ದಿನ ಅಂತ ಹೇಳಿದ್ವಿ. ಇದಾಗಿದ್ದು ನೆಕ್ಸ್ಟ್ ಕಾರ್ಯಕ್ರಮನೇ ಅದಾಗಿರುತ್ತೆ. ಅದೇ ಏರಿಯಾಗೆ ಹೋಗ್ತೀವಿ. 488 ಜನದ್ದು ಅಲ್ವಾ, 488 ಏನು 600 ರೂಪೀಸ್ ಕಟ್ಟಿಸ್ಕೊಂಡು ಅದರದ್ದು ಒಂದು ಅಚೀವ್ಮೆಂಟ್ ಆಗಬೇಕು.
ಆಯ್ತು ಪ್ಲಸ್ ಟ್ಯಾಕ್ಸ್ ಅದೊಂದು ಅಚೀವ್ಮೆಂಟ್ ತರ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ. ಏನೇ ನನ್ನ ಕೆಲಸದ ಹಿಂದಿನ ಉದ್ದೇಶ ಸೋಷಿಯಲ್ ಕನ್ಸರ್ನ್ ಆಗಬೇಕು. ಎಲ್ಲಾ ವಿಚಾರಗಳನ್ನು ನಾವು ರಾಜಕೀಯವಾಗಿ ನೋಡಿದಾಗ ಏನು ಸಾಧನೆ ಮಾಡೋಕ್ಕಾಗಲ್ಲ. ಎಲ್ಲಾ ವಿಚಾರ ಜನರು ಆಯ್ಕೆ ಮಾಡಿದಾಗ ಅವಕಾಶ ಕೊಟ್ಟಾಗ ಜವಾಬ್ದಾರಿಯಿಂದ ನಡಿಬೇಕಾಗತ್ತೆ. ಏನು ಒಳ್ಳೆ ಕೆಲಸ ಮಾಡಿದೀವಿ ಅಂತ ನೋಡಕ್ ಹೋದಾಗ ಮಕ್ಕಳಿಗೆ ಏನ್ ಮಾಡಿದೀವಿ, ಎಜುಕೇಶನ್ ಸಿಸ್ಟಮ್ಗೆ ಏನ್ ಮಾಡಿದೀವಿ, ಬಡವ್ರಿಗೆ ಏನ್ ಮಾಡಿದೀವಿ, ಕಾರ್ಮಿಕರಿಗೆ ಏನ್ ಮಾಡಿದೀವಿ, ಹೆಣ್ಮಕ್ಳಿಗೆ ಏನ್ ಮಾಡಿದೀವಿ ಅಂತ ಕ್ವೆಶನ್ ಹಾಕೊಂಡಾಗ 5 ವರ್ಷ ಅವಕಾಶ ಕೊಟ್ಟಿದ್ರು. ಯಾವ್ದ್ರಲ್ಲಿ ಇವರು ಸರಿ ಅನ್ಸ್ಕೊಂಡಿದ್ದಾರೆ, ಯಾವ್ದ್ರಲ್ಲಿ ತಪ್ಪಾಗಿದೆ, ಯಾವ್ದ್ರಲ್ಲಿ ಸರಿ ಮಾಡ್ಕೋಬೇಕು ಅಂತ ಜನ ನಮ್ಮನ್ನ ಪ್ರಶ್ನೆ ಮಾಡಿದಾಗ ನಾವು ಸರಿ ಅಂತ ಎಲ್ಲೋ ಒಂದತ್ರ ಆದ್ರೂ ಸರಿ ಅಂತ ಅನ್ನಿಸ್ಕೊಳ್ಳೋ ಅಂಥದ್ರಲ್ಲಿ ಇರ್ಬೇಕು. ಮಕ್ಕಳ ವಿಚಾರದಲ್ಲಿ ನನಗೆ ಬಹಳ ಸತಿ ಅಂಗನವಾಡಿಗೆ ಹೋಗೋಕ್ಕೆ ಬೇಜಾರಾಗ್ತಿತ್ತು. ಯೋಗ್ಯವಾಗಿರೋ ಜಾಗದಲ್ಲಿ ಅಡುಗೆ ಮಾಡೋಕ್ಕೆ ಅವ್ರಿಗೆ ವ್ಯವಸ್ಥೆ. ನಾನು ಅಂಗನವಾಡಿ ಟೀಚರ್ನ ಬಯೋದ್ರಿಂದನೋ ಅಥವಾ CDPO ಬಯೋದ್ರಿಂದ ಸಮಸ್ಯೆಗಳು ಬಗೆಹರಿಯಲ್ಲ. ಬಹಳ ಹಳೆ ಕಟ್ಟಡಗಳು, ಸರ್ಕಾರದ್ದು ಬಹಳ ಹಳೆ ಕಟ್ಟಡಗಳು. KGF ಅಲ್ಲಿ ಸರ್ಕಾರದ ಕಟ್ಟಡ ಎಲ್ಲಿ ಸಿಗಲ್ಲ. ಯಾಕಂದ್ರೆ 50% 60% ಮೈನಿಂಗ್ ಏರಿಯಾ ಇದೆ, ಇನ್ನು 50% ನಾನ್ ಮೈನಿಂಗ್ ಏರಿಯಾ ಇದೆ. ತಿಂಗಳು ಬಿಟ್ಟು ಬರುತ್ತೆ, 10 ತಿಂಗಳು ಬರುತ್ತೆ. ಸರ್ಕಾರದ ವ್ಯವಸ್ಥೆಯಲ್ಲಿ ನಾಳೆನೆ 1ನೇ ತಾರೀಕೆ ಬಾಡಿಗೆ ಬರುತ್ತೆ ಅಂದ್ರೆ ಬರಲ್ಲ. ಈ ತರ ಎಲ್ಲ ಸಮಸ್ಯೆಗಳಿದಾವೆ. ಇಲಾಖೆಯಲ್ಲೇ ಕೆಲವೊಂದು ಸಮಸ್ಯೆಗಳಿದಾವೆ, ಬಗೆಹರಿಸುವಂಥದ್ದಿದಾವೆ, ಬಗೆಹರಿಸಕ್ ಆಗದೆ ಇರುವಂಥದ್ದಿದಾವೆ. ಅಂತ ವಿಚಾರಗಳನ್ನ ಕುತ್ಕೊಂಡು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಇಂಥ ಒಂದು ಪರಿಕಲ್ಪನೆನ ನಾವು ಮಾಡ್ಲಿಕ್ಕೆ ಅವಕಾಶ ಆಗತ್ತೆ. ಅನುದಾನ ಬಂದಿತ್ತು, ಇಷ್ಟೊತ್ತಿಗಾಗಲೇ ನಾನು ಅಂಗನವಾಡಿ ಕಟ್ಟಿದ್ದಾಗ ನಂಗೆ ಖುಷಿ ಆಗ್ತಿತ್ತು, ನಂಗೆ ಹೆಮ್ಮೆ ಆಗ್ತಿತ್ತು. ಇವತ್ತು ಆಗಿಲ್ಲ. ನಾನು ಆ ದಾರಿನ ಮುಟ್ಟೋದಕ್ಕೆ, ಆ ಯಶಸ್ಸನ್ನ ಮಕ್ಕಳನ್ನ ನೋಡಿದಾಗ ವಾಪಸ್ ಹೋದಾಗ ನಂಗೆ ಅವರೇ ಜ್ಞಾಪಕ ಬರ್ತಾರೆ. ಈ ಮಕ್ಕಳಿಗೆ ನಾನು ಯೋಗ್ಯವಾಗಿರೋ ವಾತಾವರಣ ಕೊಟ್ಟಿದ್ದೀನ ಒಂದು ತಾಯಿಯಾಗಿ. ಅವರು ಓದ್ಕೊಳ್ಳೋದು ಸುಧಾರಿಸೋದಕ್ಕೋಸ್ಕರ ಏನು ಅವಕಾಶ ಮಾಡಿದ್ದೀವಿ ಸರ್ಕಾರದ ವ್ಯವಸ್ಥೆಯಲ್ಲಿ ಅಥವಾ ಅದನ್ನು ಬಿಟ್ಟು ಆದರೂ ಕೂಡ ನಮ್ಮ ಅನುದಾನದಲ್ಲಿ ಅಥವಾ ಸರ್ಕಾರದ ಅನುದಾನದಲ್ಲಿ ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಗಳು ಅಥವಾ ಯಾವುದಾದ್ರೂ ಅನುದಾನ ಕೊಟ್ಟಾಗ ಫಸ್ಟ್ ನಾನು KGF ಅಲ್ಲಿ ನಗರ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿಸ್ಗೆ ಪ್ರಿಯಾರಿಟೀಸ್ ಕೊಡ್ತೀವಿ. ಅಂಗನವಾಡಿಗೆ ನೀರು ಕೊಡುವಂಥದ್ದು, ಪಾರ್ಕ್ಸ್ ಅಥವಾ ಅವರಿಗೆ ಆಟಿಕೆಗಳಂದ್ರೆ ಬೇರೆ ಆಕ್ಟಿವಿಟೀಸ್ಗೆ ಹೆಲ್ಪ್ ಆಗುವಂಥದ್ದನ್ನ ನಗರಸಭೆ ಮುಖಾಂತರ ಮಾಡಬೇಕು ಅನ್ನೋವಂಥದ್ದು ಒಂದು ಪರಿಕಲ್ಪನೆ ನನಗಿದೆ. ಬಿಲ್ಡಿಂಗ್ಸ್ ನಾವು ತರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಡ್ಬೋದು. ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಮತ್ತೆ ಆ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಏನೇನು ಇರುತ್ತೆ ಅದನ್ನ ನಗರಸಭೆ ಮುಖಾಂತರ ಕೊಡುವಂಥ ಜವಾಬ್ದಾರಿ ಕೆಲಸ ಮಾಡಿ ಇದೊಂದು ಮಾಡೆಲ್ ಆಗಿರುವಂಥ ಅಂಗನವಾಡಿ ಆಗಬೇಕು ಅಂತ ಒಂದು ಕನಸು ನನಗಿತ್ತು. ಪಾರ್ಕು ಇಲ್ಲಿ ಮುಂದೆ ಇರಬೇಕು ಅಂತಿತ್ತು. ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಪಕ್ಕದಲ್ಲಿ ಪಾರ್ಕ್ ಮಾಡ್ತಾರೋ ಏನ್ ಮಾಡ್ತಾರೋ ಅಂತ ತುಂಬಾ ಆಸೆ ಇತ್ತು. ಅದೆಲ್ಲ ಅದನ್ನ ನಾನು ಮುಂದೆ ಮಾತಾಡಿ ಇನ್ನೊಂದು ಜಾಗದಲ್ಲಿ ಮಾಡುವಾಗ ಆ ದೃಷ್ಟಿಕೋನದಿಂದ ಮಾಡ್ತೀವಿ. ಅದು ಇವ್ರಿಗೆ ಅರ್ಥ ಆಗುತ್ತೆ. ಬನ್ನಿ ಮುಂದೆ ಇನ್ನೊಂದು ಕೆಲವೊಂದು ಬಾಡಿಗೆಯಲ್ಲಿ ಇರ್ತಾರಲ್ಲ ಅಂಗನವಾಡಿಗೆ ಮೂಲಭೂತ ಭಯ. ಟೀಚರ್ಸ್ಗೆ ಸ್ಯಾಲರೀಸ್ ತಗೋಬೇಕಾಗತ್ತೆ. ಅಂಗನವಾಡಿ ಟೀಚರ್ ಆಗ್ಲಿ ಹೆಲ್ಪರ್ ಆಗ್ಲಿ ಮಿನಿಮಮ್ 10 ಇರ್ಬೇಕು. 10ರಿಂದ 15 ಮಕ್ಳು ಇಲ್ಲ ಅಂದ್ರೆ ಒಂದು ಅಂಗನವಾಡಿನ ಸರಿಯಾದ ರೀತಿ ನಡ್ಸಕ್ ಆಗಲ್ಲ. ಹೌದಾ ಇಲ್ವಾ ಮೇಡಮ್? ಹಂಗಲ್ಲ ಮೇಡಮ್. ಮೊನ್ನೆ ನಿಮಗೆ ವಿಜಯಕುಮಾರ್ ಸಹ 24ನೇ ವಾರ್ಡ್ ನಿಮ್ಗೆ ದೂರು ಕೂಡ ಕೊಟ್ಟರು. ಎಲ್ಲ ಏನು ಆಹಾರ ಧಾನ್ಯಗಳು ಕಾಳು ಸಂತೆಯಲ್ಲಿ ಹೊರಗಡೆ ಮಾರಾಟ ಮಾಡ್ತಾರೆ ಶಿಕ್ಷಕರು. ಇದು ಪ್ರತಿ ಬಾರಿ ಆರೋಪಗಳು ಕೇಳಿ ಬರ್ತಾನೆ ಇದೆ. 15 ಜನ ಅಲ್ಲಿ ಮಕ್ಕಳಿದ್ರೆ ಇವ್ರು ತೋರಿಸೋದು 25 ಜನ ತೋರಿಸ್ತಾರೆ. ಆಹಾರನ 25 ಜನಕ್ಕೆ ಬರುತ್ತೆ. ಅದೇ 10 ಜನದ್ದು ಪರಿಶೀಲನೆ ಮಾಡಿ, ಅವರು ಅದೇ ಸಂಬಂಧಪಟ್ಟ ಅಧಿಕಾರಿ ಪರಿಶೀಲನೆ ಮಾಡಿ ಮಕ್ಕಳಿಗೆ ಏನ್ ಬರುತ್ತೆ, ಮಕ್ಕಳಿಗೆ ಸರ್ಕಾರದ ಸವಲತ್ತು ಏನ್ ಬರುತ್ತೆ, ಊಟ ಏನ್ ಬರುತ್ತೆ, ಅದನ್ನಾನು ಮಿಸ್ಯೂಸ್ ಮಾಡ್ಕೊಳ್ಳುವಂತ ಸಿಸ್ಟಮ್ ನಮ್ದು ಆಗ್ಬಾರ್ದು ಅಂತ ಹೇಳ್ತೀನಿ. ದಯವಿಟ್ಟು ದೂರು ನನಗೆ ಕೂಡ ಕೇಳಿ ಸರ್, ದಯಮಾಡಿ. ಆಯ್ತು, ನಗರಸಭೆ ಸದಸ್ಯರೇ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಗರಸಭೆ ಸದಸ್ಯರು ಶಾಸಕರಿಗೆ ದೂರು ಕೊಟ್ಟರು ಆಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳು ಏನು ಕಣ್ ತೆಗೆದೇ ಇರುವಂತ ಮಕ್ಕಳು, ಕಷ್ಟ ತಂದೆ ತಾಯಿ ಕಷ್ಟ ಇದ್ದು ಅಂಗನವಾಡಿಗೆ ಬಿಡ್ತಾ ಇರುವಂತ ಮಕ್ಕಳಿಗೆ ಯೋಗ್ಯವಾಗಿರುವಂತ ವಾತಾವರಣ ಕೊಡಿಸುವಂತದ್ದನ್ನ ನೀವು ಎಜುಕೇಟ್ ಮಾಡಿ, ನಿಮ್ ಸಿಸ್ಟಮ್ ನ ಎಜುಕೇಟ್ ಮಾಡಿ. ಕಂಪ್ಲೇಂಟ್ಸ್ ಇದೆ ಅಂದಾಗ ಎಲ್ಲಾದ್ರೂ ಇರ್ಲಿ ಕಂಪ್ಲೇಂಟ್, ಆ ದೂರದೃಷ್ಟಿಯಿಂದ ಬಗೆಹರಿಸುವಂತ ಕೆಲಸ ಮಾಡ್ಲಿ. ಅವ್ರ ಜವಾಬ್ದಾರಿ ಆಗುತ್ತೆ. ಮಕ್ಕಳಿಗೆ ಅನ್ಯಾಯ ಮಾಡಿದ್ರೆ ದೇವ್ರಿಗೆ ಅನ್ಯಾಯ ಮಾಡಿದಷ್ಟೇ ಅರ್ಥ ಮಾಡ್ಕೋಬೇಕಷ್ಟೇ. ಮಕ್ಕಳಿಗೆ ಅನ್ಯಾಯ ಮಾಡಿದ್ರೆ ದೇವ್ರ ಮೇಲೆ ஒரு 600 ரூபாய் இல்ல, ஒரு டாக்ஸ் கூட அது வீடியோ பார்த்து கமிஷனர் சொன்னாரு. ஆமா ஆமா ಆಗುತ್ತಾ ಇದು ಅಂಗನವಾಡಿ ಟೀಚರ್ சொல்லிட்டு தினம் ஒரு பக்கெட் தண்ணி ஊத்துறேன். ನೀವೆಲ್ಲ ಒಂದೊಂದು